ವಿಷ್ಣುವಿನ 24 ಅವತಾರಗಳಲ್ಲಿ ಏಕಮಾತ್ರ ಹೆಣ್ಣಿನ ಅವತಾರ ಎಂದರೆ ಅದು ಮೋಹಿನಿ ಅವತಾರ. ನೀವೆಲ್ರಿಗೂ ಸಮುದ್ರ ಮಂಥನ ಕಥೆಯ ಬಗ್ಗೆ ಗೊತ್ತೇ ಇರುತ್ತೆ. ಅಮೃತಕ್ಕಾಗಿ ದೇವತೆಗಳಿಗೂ ಹಾಗೆ ರಾಕ್ಷಸರ ಮಧ್ಯೆ ಜಗಳವಾಗುತ್ತೆ. ಆಗ ವಿಷ್ಣುವು ರಾಕ್ಷಸರನ್ನ ತನ್ನೆಡೆಗೆ ಆಕರ್ಷಿಸಿ ದೇವತೆಗಳಿಗೆ ಅಮೃತವನ್ನ ಕೊಡ್ತಾರೆ. ಆ ರಾಕ್ಷಸರನ್ನ ಆಕರ್ಷಿಸಿದಂತಹ ಆ ಮೋಹಿನಿಯ ಹೆಣ್ಣಿನ ಸೌಂದರ್ಯವನ್ನ ಈ ಶಿಲ್ಪ ಕಲಾಕೃತಿಯಲ್ಲಿ ನಾವು ನೋಡ್ಬೋದು. ಹುಬ್ಬುಗಳು ಕಾಮನ ಬಿಲ್ಲಿನಂತಿದ್ದರೆ ಕಾಮಾಕ್ಷಿ, ಕಣ್ಣುಗಳು ಮೀನಿನಂತಿದ್ದರೆ ಮೀನಾಕ್ಷಿ, ಮುಖವು ಚಂದ್ರನಂತಿದ್ದರೆ ಚಂದ್ರಮುಖಿ. ಹಾಗೆ ದೇಹದ 1/7 ಭಾಗದಷ್ಟು ಮುಖ ಇರಬೇಕು, ಹಣೆಯ ಭಾಗದಷ್ಟು ಸೊಂಟ ಹಾಗೂ ಮೂಗು ಮತ್ತು ಕೆನ್ನೆ ಕೂಡ ಇರಬೇಕು. ಮತ್ತು ಆ ಹೆಣ್ಣಿನ ಪಾದದ ಬೆರಳು ಮತ್ತು ಪಾದದ ಮಧ್ಯೆ ಏನಾದ್ರೂ ಅಂತರ ಇದ್ರೆ ಅದನ್ನ ಪದ್ಮಪಾದ ಅಂತ ಹೇಳಿ ಕರೀತಾರೆ. ಹಾಗೆಯೇ ಮೋಹಿನಿಯ ಪಾದ ಕಮಲಗಳಲ್ಲಿ ಇನ್ನೊಂದು ಕಲಾಕೃತಿಯನ್ನು ನೋಡಬಹುದು, ಅದುವೇ ಗರುಡ. ವಿಷ್ಣುವಿನ ವಾಹನವಾದಂಥ ಗರುಡವನ್ನು ಕೂಡ ನಾವು ಈ ಕಲಾಕೃತಿಯಲ್ಲಿ ನೋಡ್ಬೋದು. ಇದರಿಂದ ನಾವು ಖಚಿತಪಡಿಸಿಕೊಳ್ಬಹುದು ಇದವೇ ವಿಷ್ಣುವಿನ ಮೋಹಿನಿ ಅವತಾರ ಅಂತ ಹೇಳ್ಬಿಟ್ಟು. ಈ ಒಂದು ಕಲಾಕೃತಿಯನ್ನ ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ನೃತ್ಯ ಮಂಟಪದಲ್ಲಿ ನಾವು ಕಾಣಬಹುದು. ಇದೇ ರೀತಿಯ ಇನ್ನೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.